ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಹಿಂದೆ ಸಮುದ್ರದ ಅಲೆಗಳನ್ನು ನೋಡುತ್ತಾ ಇದ್ದೀರಲ್ಲ. ಈ ಸ್ಥಳ ತಮಿಳುನಾಡಿನಲ್ಲಿ ಒಂದು ಮುಖ್ಯವಾದಂಥ ಸ್ಥಳ. ಯಾವುದೆಂದರೆ ರಾಮನಾಥಪುರಂ ಜಿಲ್ಲೆಯಲ್ಲಿ ತನುಷ್ಕೋಡಿ ಎಂಬಂಥ ಒಂದು ಸ್ಥಳ. ನೀವು ಈ ಸ್ಥಳಕ್ಕೆ ಬಂದರೆ ಎರಡು ಕಡೆ ಸಮುದ್ರ, ಮಧ್ಯದಲ್ಲಿ ಒಂದು ಚಿಕ್ಕ ರೋಡ್ ಹೋಗುತ್ತದೆ. ನೀವು ಬಂದು ಅದರ ಕೊನೆಯಲ್ಲಿ ನಿಂತು ನೋಡುವಾಗ ಒಂದು ಕಡೆ ಹಿಂದೂ ಮಹಾಸಾಗರ, ಮತ್ತೊಂದು ಕಡೆ ಬಂಗಾಳ ಕೊಲ್ಲಿ, ಎರಡು ಸಮುದ್ರಗಳು ಸೇರುವಂಥ ಒಂದು ಸ್ಥಳ. ಈ ಸ್ಥಳವನ್ನು ನೋಡಿದಿರ, ಗಾಳಿ ಬಹಳ ಹೆಚ್ಚಾಗಿ ಇರುವುದರಿಂದ ಅಲೆಗಳು ಎದ್ದೇಳುತ್ತಾ ಇವೆ. ಈ ಸ್ಥಳದಲ್ಲಿ ನಿಲ್ಲುವುದಕ್ಕೆ ಭಯವಾಗುತ್ತದೆ, ಮನುಷ್ಯರನ್ನೇ ಕದಲಿಸುತ್ತದೆ, ಅಷ್ಟರ ಮಟ್ಟಿಗೆ ಗಾಳಿ. ಅದರ ನಿಮಿತ್ತ ಈ ಸಮುದ್ರದ ಅಲೆಗಳು ಕೂಡ ಬಹಳ ಎತ್ತರವಾಗಿ ಎದ್ದು ಬರುತ್ತಾ ಇವೆ. ಇದನ್ನು ನೋಡಿ ಈ ಸಮಯದಲ್ಲಿ ಯಾರು ಕೂಡ ಸಮುದ್ರದೊಳಗೆ ಹೋಗುವುದಿಲ್ಲ, ಮೀನುಗಾರಿಕೆಗೂ ಹೋಗುವುದಿಲ್ಲ. ಅಲೆಗಳು ಆರ್ಭಟಿಸುತ್ತಾ ಇರುವುದರಿಂದ ಉಂಟಾಗುವಂಥ ಒಂದು ಭಯ. ಸತ್ಯವೇದದಲ್ಲಿ ಒಂದು ವಾಕ್ಯವಿದೆ, ಯೆಶಾಯ 59:19 ಶತ್ರುಗಳು ಪ್ರವಾಹದಂತೆ ನುಗ್ಗುವಾಗ ಯೆಹೋವನ ಆತ್ಮವು ಅವರಿಗೆ ವಿರುದ್ಧವಾಗಿ ಧ್ವಜವನ್ನೆತ್ತುವುದು. ಶತ್ರು, ಸೈತಾನನೆಂಬಂಥ ಶತ್ರು ಪ್ರವಾಹದಂತೆ ಎದ್ದು ಬರುವನು. ನದಿಯಲ್ಲಿ ಪ್ರವಾಹ ಉಂಟಾಗುವಾಗ ತೀರದಲ್ಲಿರುವಂಥ ಜನರಿಗೆ ಅದು ಕೇಡನ್ನು ಉಂಟು ಮಾಡುತ್ತದೆ. ಸಮುದ್ರದಲ್ಲಿ ಆ ರೀತಿಯಾಗಿ ದೊಡ್ಡ ಅಲೆಗಳು ಎದ್ದು ಪ್ರವಾಹ ಉಂಟಾಗುವಾಗ ಇಡೀ ಊರನ್ನೇ ನಾಶ ಮಾಡುತ್ತದೆ. ಈ ತನುಷ್ಕೋಡಿ ಒಂದು 40 ವರ್ಷಗಳ ಹಿಂದೆ ಇದೊಂದು ದೊಡ್ಡ ಊರು. ಇಲ್ಲಿ ಶಾಲೆಗಳು ಇದ್ದವು, ಆಸ್ಪತ್ರೆಗಳು ಇದ್ದವು, ಅಂಚೆ ಕಚೇರಿಗಳಿದ್ದವು, ರೈಲ್ವೆ ನಿಲ್ದಾಣಗಳಿದ್ದವು. ದೊಡ್ಡ ಒಂದು ಊರು ಇದು. ಸಾವಿರಾರು ಜನರು ವಾಸ ಮಾಡಿದಂಥ ಒಂದು ಸ್ಥಳ. ಇಂದು ಏನೂ ಕೂಡ ಇಲ್ಲ, ಬರಿದಾಗಿದೆ. ಕಾರಣ ಏನೆಂದರೆ 1964 ದೊಡ್ಡ ಒಂದು ಪ್ರವಾಹ ಅಪ್ಪಳಿಸಿದ್ದರಿಂದ ಸಮುದ್ರದ ನೀರು ಬಂದು ಈ ಭಾಗವನ್ನೆಲ್ಲ ಮುಳುಗಿಸಿ ಬಿಟ್ಟಿತು. ಸಮುದ್ರದ ಅಲೆಗಳು ಎದ್ದು ಬಂದು ಇಡೀ ಊರನ್ನೇ ನಾಶ ಮಾಡಿತು. ದೊಡ್ಡ ಒಂದು ನಾಶವನ್ನು ಉಂಟು ಮಾಡಿತು. ಸೈತಾನ, ಪಿಶಾಚನೆಂಬ ಸೈತಾನ ನಮ್ಮನ್ನು ನಾಶ ಮಾಡೋದಕ್ಕೆ ಪ್ರವಾಹದಂತೆ ಎದ್ದು ಬರುತ್ತಾನೆ. ನೀವು ವಾಸಿಸುವ ಸ್ಥಳದಲ್ಲಿ, ಕೆಲಸ ಮಾಡುವ ಸ್ಥಳದಲ್ಲಿ, ಬಿಸ್ನೆಸ್ ಮಾಡುವ ಸ್ಥಳದಲ್ಲಿ, ಸೇವೆ ಮಾಡುವ ಸ್ಥಳದಲ್ಲಿ ಶತ್ರುವಾಗಿರುವಂಥ ಸೈತಾನನು ಪ್ರವಾಹದಂತೆ ಎದ್ದು ನಾಶ ಮಾಡುವುದಕ್ಕೆ ಬರುತ್ತಾನೆ. ಆ ರೀತಿಯ ಒಂದು ಪರಿಸ್ಥಿತಿಯಲ್ಲಿ ನೀವೀಗ ಇದ್ದೀರಾ? ಭಯಪಡಬೇಡಿ. ಕರ್ತನ ಆತ್ಮನು ಅವನಿಗೆ ವಿರೋಧವಾಗಿ ಧ್ವಜವನ್ನೆತ್ತುವನು. ಕರ್ತನು ಧ್ವಜವನ್ನು ಎತ್ತಿದರೆ ಸೈತಾನ ಅಡಗಿಯೇ ಹೋಗಬೇಕು, ಅವನು ಇಲ್ಲದಂತೆ ಹೋಗಬೇಕು. ನಿಮ್ಮನ್ನು ಮುಟ್ಟುವುದಕ್ಕಾಗದು, ಕೇಡು ಮಾಡುವುದಕ್ಕೆ ಆಗದು. ಪ್ರವಾಹದಂತೆ ಬರುತ್ತದೆ, ಆದರೆ ನಿಮ್ಮನ್ನು ಮುಟ್ಟುವುದಕ್ಕಾಗದು, ನಿಮಗೆ ಕೇಡು ಮಾಡುವುದಕ್ಕೆ ಆಗದು. ಕರ್ತನ ಆತ್ಮನು ಅವನಿಗೆ ವಿರೋಧವಾಗಿ ಧ್ವಜವನ್ನೆತ್ತುವನು. ನನ್ನ ಮಕ್ಕಳು ಮುಟ್ಟಬೇಡ, ಇವರು ನನ್ನ ಕುಟುಂಬ, ಪಕ್ಕದಲ್ಲಿ ಬರಬೇಡ, ಇವರು ನನಗೆ ಸೇರಿದಂಥ ಜನರು ಎಂಬುದಾಗಿ ಕರ್ತನು ಧ್ವಜವನ್ನೆತ್ತಿ ಅವನನ್ನು ತಡೆ ಮಾಡುವನು. ಯಾಕೆ ಗೊತ್ತಾ? ಆತನು ಶಿಲುಬೆಯಲ್ಲಿ ಸೈತಾನನ ಮೇಲೆ ಜಯ ಹೊಂದಿದವನು, ಸೈತಾನನನ್ನು ಕಾಲ ಕೆಳಗೆ ಜಜ್ಜಿದವನು. ಆ ಯೇಸು ಕ್ರಿಸ್ತನು ನಿಮ್ಮ ಸಂಗಡ ಇದ್ದರೆ ಪವಿತ್ರಾತ್ಮನು ನಿಮಗಾಗಿ ಧ್ವಜವನ್ನೆತ್ತಿ ಸೈತಾನನ ಕ್ರಿಯೆಗಳನ್ನು ನಾಶ ಮಾಡುವನು. ಇಂದು ಪ್ರವಾಹದಂತೆ ಎದ್ದಿರುವಂಥ ಸಮಸ್ಯೆಗಳು ಅಡಗಿ ಹೋಗಲಿವೆ. ಅದು ಇಲ್ಲದೆ ಹೋಗುತ್ತದೆ, ಕಾಣದೆ ಹೋಗುತ್ತದೆ. ದೇವರು ಇಂದು ನಿಮಗೋಸ್ಕರ ಧ್ವಜವನ್ನು ಎತ್ತಲಿದ್ದಾರೆ. ದುಷ್ಟ ಶತ್ರುವಿಗೆ ವಿರೋಧವಾಗಿ ನೀವು ನಂಬಿರಿ. ದುಷ್ಟ ಸೈತಾನನೇ, ಈ ಮಗನಿಗೆ, ಈ ಮಗಳಿಗೆ ವಿರೋಧವಾಗಿ, ಈ ಕುಟುಂಬಕ್ಕೆ ವಿರೋಧವಾಗಿ ಪ್ರವಾಹದಂತೆ ಎದ್ದು ಬರುವ ಸೈತಾನನ ಸಕಲ ಕ್ರಿಯೆಗಳು ಯೇಸುಕ್ರಿಸ್ತನ ನಾಮದಲ್ಲಿ ಅಡಗಿ ಹೋಗಲಿ. ಪವಿತ್ರಾತ್ಮನೇ, ನೀವು ಧ್ವಜವನ್ನು ಎತ್ತಿರಿ. ಹಿಂದೆ ಒಂದು ಬದಲಾವಣೆಯನ್ನುಂಟು ಮಾಡಿ ಸೈತಾನನ ಕ್ರಿಯೆಗಳೆಲ್ಲ ಅಡಗಿ ಹೋಗಲಿ. ಸೈತಾನನ ಸಕಲ ಕ್ರಿಯೆಗಳು ನಾಶವಾಗಲಿ. ನಿಮ್ಮ ಮಕ್ಕಳು ಜಯವನ್ನು ಹೊಂದಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ. ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.